ಬಸವನ ಬಾಗೇವಾಡಿ ಮತ್ತು ವಿಜಯಪುರ ಮತಕ್ಷೇತ್ರದ ಜನ ನೀವು ಇವತ್ತು ಈ ಕಾರ್ಯಕ್ರಮನ ನೋಡಲೇಬೇಕು. ನಮ್ಮ ಕ್ಷೇತ್ರ ಉದ್ಧಾರ ಆಗಬೇಕು, ನಾವೆಲ್ಲ ಚೆನ್ನಾಗಿ ಬದುಕಿ ಬಾಳಬೇಕು ಅಂತ ನೀವು ಇವರನ್ನ ಅಂದರೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿರ್ತೀರ. ಆದರೆ ಇವರು ಆಡ್ತಾ ಇರುವಂಥ ಆಟಗಳನ್ನು ನೋಡ್ತಾ ಇದ್ರೆ ನಿಮಗೆ ನಿಮ್ಮ ವೋಟ್ಗೆ ಕಿಂಚಿತ್ತಾದರೂ ಗೌರವ ಕೊಡ್ತಾ ಇದ್ದಾರೆ ಅಂತ ಅನ್ಸಂಗಿಲ್ಲ. ಇವರಿವರು ತಮ್ಮ ವೈಯಕ್ತಿಕ ತೆವಲಿಗೆ ಇಡೀ ಕ್ಷೇತ್ರದ ಜನರ ಹಿತಾಸಕ್ತಿನೂ ಕೂಡ ಬಲಿ ಕೊಡೋಕೆ ರೆಡಿಯಾಗಿದ್ದಾರೆ. ನಿಮ್ಮಪ್ಪಂಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡು, ನಿಮ್ಮಪ್ಪಂಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡು ಅಂತ ಒಬ್ರಿಗೊಬ್ಬರು ರಾಜೀನಾಮೆ ಕೊಟ್ಕೊಂಡು ಸವಾಲು ಹಾಕ್ಕೊಂಡು ಮೆರೆದಾಡ್ತಾ ಇದ್ದಾರೆ ಹೊರತು ನನ್ನ ಮತಕ್ಷೇತ್ರದ ಜನ ಏನು ಬಯಸ್ತಾ ಇದ್ದಾರೆ, ನನ್ನ ಮತಕ್ಷೇತ್ರದ ಉದ್ಧಾರ ನಾನು ಹೇಗೆ ಮಾಡಬೇಕು, ನನ್ನ ಮತಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋದ್ರ ಬಗ್ಗೆ ಇವ್ರಿಗೆ ಯಾವುದೇ ರೀತಿಯಂಥ ಕಿಂಚಿತ್ತ ಕಾಳಜಿ ಇಲ್ಲ. ನಿಮ್ಮಪ್ಪಂಗೆ ಹುಟ್ಟಿದ್ರೆ ನಿಮ್ಮಪ್ಪಂಗೆ ಹುಟ್ಟಿದ್ರೆ ನಿಮ್ಮಪ್ಪಂಗೆ ಹುಟ್ಟಿದ್ರೆ ಅಂತ ಕಡಲೆಕಾಯಿ ಬೀಜ ಥರ ಬೀದಿ ಬೀದಿಯಲ್ಲಿ ಏನು ಮಾರ್ತಾರೆ ಹಾಗೆ ಇವರು ರಾಜೀನಾಮೆನ ಬಿಸಾಕ್ತಾ ಇದ್ದಾರೆ. ಇಲ್ಲಿ ನೀವು ಕ್ಷೇತ್ರದ ಜನ ಬಾಯ್ ಬಡ್ಕೋಬೇಕಷ್ಟೇ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ ಕೂಡಲೇ ಇತ್ತೀಚೆಗಂತೂ ಅವ್ರ ಬಾಯಿಗೆ ಲಂಗು ಲಗಾಮ್ ಇಲ್ಲ ಅಂತ ಅನ್ಸಕ್ಕೆ ಶುರುವಾಗಿದೆ. ಅದರಲ್ಲೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲಂತೂ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಏನು ಅವ್ರು ಮಾತಾಡಿದ್ದೇ ಮಾತು, ಹೇಳಿದ್ದೇ ಹೇಳಿಕೆ, ಹೆಂಗೆ ಬೇಕೋ ಹಾಗೆ ಬಾಯಲ್ಲಿ ಏನು ಬರ್ತಿದೆ, ಒಬ್ಬ ಶಾಸಕನಾಗಿ ಅಸಂಸದೀಯ ಪದಗಳನ್ನು ಬಳಸಬಾರ್ದು ಅನ್ನುವಂಥ ಸಾಮಾನ್ಯ ಸೌಜನ್ಯವೂ ಇಲ್ಲದೇ ಇರೋ ರೀತಿಯಲ್ಲಿ ಬಾಯಿಗೆ ಬಂದಿದ್ದ ಬಿಡ್ತಾ ಇರ್ತಾರೆ. ಇವರೇನೋ ಸವಾಲು ಹಾಕಿದ್ರಂತೆ, ಅವರೇನೋ ಸವಾಲು ಸ್ವೀಕರಿಸಿ ರಾಜೀನಾಮೆ ಕೊಡ್ತಾರಂತೆ. ಭಗವಂತನೇ, ಶಿವಾನಂದ ಪಾಟೀಲ್ ಅವರು ಯತ್ನಾಳ್ ಅವರು ಹೇಳಿದ್ದಾರೆ ಅಂತ ರಾಜೀನಾಮೆ ಕೊಡ್ತಾರಂತೆ. ಇದೇನಿದೆ ತರ್ಲೆ ರಾಜಕಾರಣ ಕೆಟ್ಟೋಯ್ತಾ ಇದು. ಆ ರಾಜೀನಾಮೆ ಪತ್ರನ ಅಂಗೀಕಾರ ಮಾಡೋಕ್ಕೂ ಒಂದು ಷರತ್ತಂತೆ. ಇವರೆಲ್ಲ ಏನು ಹುಡುಗಾಟ ಆಡ್ತಾ ಇದ್ದಾರಾ ಅಂತ. ಎಲೆಕ್ಷನ್ಗಳು ಹುಡುಗಾಟ, ಜನ ಓಟ್ ಹಾಕೋದು ಹುಡುಗಾಟ, ಶಾಸಕ ಸ್ಥಾನನೂ ಹುಡುಗಾಟ. ನಿಮ್ಮ ವೈಯಕ್ತಿಕ ಹೇಳಿಕೆಗಳಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ತೀರಿ ನೀವು ಜನಪ್ರತಿನಿಧಿಗಳು ಅಂದರೆ ನಿಮ್ಮೇನು ಜವಾಬ್ದಾರಿ ಇದೆಯಾ ಅಂತ. ಒಂದಿಷ್ಟಾದ್ರೂ ಜವಾಬ್ದಾರಿ ಇರಬೇಕಲ್ವ ರೀ. ತಮ್ಮ ಸ್ವಾರ್ಥಕ್ಕೆ ಸವಾಲು ಹಾಕ್ಕೊಳ್ಳೋ ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಮಾನ ಮರ್ಯಾದೆ ಆದರೂ ಇಟ್ಕೊಳ್ಳಿ. ನಾಳೆ ನೀವು ಕ್ಷೇತ್ರಕ್ಕೆ ಹೋಗಿ ಜನರ ಮುಂದೆ ತಲೆ ಎತ್ತಿ ಹೆಂಗೆ ಮಾತಾಡ್ತೀರಾ? ಯಾರೋ ಒಬ್ಬ ಸವಾಲು ಹಾಕ್ದ ಅಂತ ಇನ್ನೊಬ್ರು ರಾಜೀನಾಮೆ ಕೊಡ್ತೀರಾ? ಯಾರ್ರೀ ನೀವು? ನಾವ್ರೀ ಮತ ಹಾಕಿದ್ದು ನಿಮಗೆ, ನಾವು ಹೇಳ್ದಂಗೆ ನೀವು ಕೇಳಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಸವಾಲು ಹಾಕ್ತಾರೆ ಅಂತ ರಾಜೀನಾಮೆ ಪತ್ರನ ಕೊಟ್ಬಿಟ್ಟು ಬರ್ತೀರಿ ಅಂದರೆ ಬರಬೇಡಿ, ನೀವು ಕ್ಷೇತ್ರದೊಳಗೆ ಕಾಲಿಡಬೇಡಿ ಅಂತ ಹೇಳಬೇಕು. ತರಲೆ ರಾಜಕಾರಣ ಕೆಟ್ಟೋಯ್ತು. ಇಂಥ ತರಲೆ ರಾಜಕಾರಣಗಳನ್ನು ಮಾಡೋದು ಬಿಟ್ಟು ಕ್ಷೇತ್ರದ ಗಮನ ಕೊಟ್ಟರೆ ನಮ್ಮ ಉತ್ತರ ಕರ್ನಾಟಕ ಆದರೂ ಉದ್ಧಾರ ಆಗುತ್ತೆ. ಜನರ ಕಷ್ಟ ಕೇಳೋದು ಬಿಟ್ಟು ಅವನಪ್ಪನಿಗೆ ಹುಟ್ಟಿದ್ರೆ ಇವನಪ್ಪನಿಗೆ ಹುಟ್ಟಿದ್ರೆ ಅಂತ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿರಲ್ಲ. ನಿಮಗೆ ಯಾರಾದರೂ ಹೇಳೋರು ಕೇಳೋರು ಇದ್ದಾರಾ? ನಿಮ್ಮ ಪಕ್ಷಗಳಲ್ಲಿ ಯಾರಾದರೂ ಇದ್ದಾರಾ? ನಿಮ್ಮ ಪಕ್ಷಗಳಲ್ಲಿ ನಿಜಕ್ಕೂ ನಿಮ್ದು ಎರಡೂ ಪಕ್ಷಗಳದ್ದು ಹೈಕಮಾಂಡ್ ಸಂಸ್ಕೃತಿ ಅಲ್ಲ. ಅದರಲ್ಲೂ ಕೂಡ ಶಿವಾನಂದ ಪಾಟೀಲ್ರ ಯಾರನ್ನ ಕೇಳಿ ರಾಜೀನಾಮೆ ಕೊಟ್ರಿ ನೀವು? ಯತ್ನಾಳ್ ಹೇಳಿದ್ರು ಅಂತ ರಾಜೀನಾಮೆ ಕೊಡ್ತೀರಾ? ಇವತ್ತು ನಾವು ಹೇಳ್ತೀವಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಪಕ್ಷಕ್ಕೂ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ತಣ್ಣಗೆ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಳ್ಳಿ ಅಂತ ಮಲ್ಕೊಂಡ್ಬಿಡ್ತೀರಾ ನೀವು? ಕೇಳ್ಬಿಡ್ತೀರಾ? ರಾಧಾರೇಗೌಡರು ಚಾಲೆಂಜ್ ಹಾಕಿದಾರಪ್ಪ, ನಾನು ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಮಲ್ಕತ್ತೀನಿ ಅಂತ ಮಲ್ಕತ್ತೀರಾ? ನನ್ನ ವಿರುದ್ಧ ಸ್ಪರ್ಧೆ ಮಾಡಲಿ ಅಂತ ಜಗಳ ಆಡ್ತಾ ಕೂತಿದ್ದಾರಲ್ಲ, ಏನ್ರಿ ಇದು? ಅಲ್ಲೊಬ್ರು ಹುನಗುಂದದವ್ರು ಒಬ್ರು ಎದ್ದಿದ್ದಾರೆ ಈಗ. ನೀನು ಬಾರ್ಲೆ ನಾನು ಕೊಡ್ತೀನಿ, ಬಾರ್ಲೆ ನೀನು ಬಾರ್ಲೆ ನಾನು ಕೊಡ್ತೀನಿ, ಬಾರ್ಲೆ. ವೈಯಕ್ತಿಕ ಜಗಳ ಇವ್ರದ್ದು. ಇವರೆಲ್ಲ ಸಮಾಜದ ಮುಖಂಡರುಗಳು ಮತ್ತು ನಾಯಕರುಗಳು. ನಿಮ್ಮನ್ನು ಕಟ್ಕೊಂಡು ಎಲ್ಲರೂ ಪಂಚಮಸಾಲಿ ಹೋರಾಟ ಅಂತ, ಆ ಹೋರಾಟ ಅಂತ, ಲಿಂಗಾಯತರ ಹೋರಾಟ ಅಂತ, ವೀರಶೈವರ ಹೋರಾಟ ಅಂತ ನಿಮ್ಮಂಥವ್ರನ್ನೆಲ್ಲ ಕಟ್ಕೊಂಡು ಹೋರಾಟಗಳು ಮಾಡೋಕ್ಕಾಗತ್ತಾ? ಪುಸುಕ್ಕಂದ್ರೆ ರಾಜೀನಾಮೆ, ಪುಸುಕ್ಕಂದ್ರೆ ರಾಜೀನಾಮೆ. ಮಕ್ಕಳ ಆಟ ಕೆಟ್ಟೋಯ್ತು. ಅಯ್ಯೋ ದೇವ್ರೆ, ನಿಮ್ಮಂಥ ರಾಜಕಾರಣಿಗಳನ್ನ ಪಡ್ಕೊಂಡಿದ್ದೀವಲ್ಲ ನಾವು ಕರ್ನಾಟಕದ ಜನ. ಭಾಗ್ಯವಂತರು ಪುಣ್ಯವಂತರು, ನಮ್ಮಂಥವ್ರು ಎಲ್ಲೂ ಸಿಗಲ್ಲ. ಇತ್ತೀಚೆಗೆ ಕರ್ನಾಟಕದ ಜನ ಅಂದರೆ ದೇಶಾದ್ಯಂತ ಒಂಥರ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಪ್ಪ ಇಂಥ ಕಾರಣಗಳಿಗೆ. ಎಲ್ಲಿಂದ ಶುರುವಾಯ್ತಿದು ಹೇಳ್ಬೇಕಲ್ಲ, ಯಾಕೆ ಶುರುವಾಯ್ತಿದು ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀವಿ. ಶಿವಾನಂದ ಪಾಟೀಲ್ ಕಾಶಪ್ಪನವರಿಗೆ ಯತ್ನಾಳ್ ಸವಾಲ್ ಹಾಕ್ತಾರೆ, ರಾಜೀನಾಮೆ ಸವಾಲ್. ಯಾಕೆ ಇದ್ದಕ್ಕಿದ್ದಂಗೆ ಹಾಕ್ತಾರೆ ಈ ಶಾಸಕ ಯತ್ನಾಳ್ ರಾಜೀನಾಮೆ ಸವಾಲ್, ಅದನ್ನು ಹೇಳ್ತೀನಿ.
ಎಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಮತ್ತು ಕಾಶಪ್ಪನವರಿಗೆ ಒಂದು ಸವಾಲನ್ನ ಹಾಕ್ತಾರೆ. ಶಿವಾನಂದ ಪಾಟೀಲ್ ಓಕೆ, ಯಾಕೆ ಅಂದ್ರೆ ಶಿವಾನಂದ ಪಾಟೀಲ್ ಅವರು ತಮ್ಮ ಮತಕ್ಷೇತ್ರದಲ್ಲಿ ಇರುವಂತಹ ಮುಸಲ್ಮಾನ ಬಾಂಧವರು ಯಾರಿದ್ದಾರೆ ಅವರು ಮಹಮ್ಮದ್ ಪೈಗಂಬರ್ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಅವರಿಗೆ ರಾಜೀನಾಮೆ ಸವಾಲು ಯಾಕೆ ಹಾಕ್ತಾರೆ ಅಂತಂದರೆ ಆ ಒಂದು ಮತಕ್ಷೇತ್ರದಲ್ಲಿ ಮುಸಲ್ಮಾನ ಬಾಂಧವರು ಮಹಮ್ಮದ್ ಪೈಗಂಬರರ ವಿರುದ್ಧ ಯತ್ನಾಳ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಗೆ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾರೆ. ಪ್ರತಿಭಟನೆಯನ್ನು ಹಮ್ಮಿಕೊಂಡಾಗ ನಾವೆಲ್ಲ ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿಯವರಿಗೆ ವೋಟ್ ಹಾಕಿರೋದ್ರಿಂದ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಅವ್ರ ಮಿನಿಸ್ಟರ್ ಆಗಿರ್ಬೋದು, ಶಾಸಕರಾಗಿರ್ಬೋದು, MLCಗಳಾಗಿರ್ಬೋದು ಎಲ್ಲರೂ ನಮ್ಮ ಒಂದು ಪ್ರತಿಭಟನೆಗೆ ಬರಬೇಕು, ಬಂದು ಅವರು ತಮ್ಮ ಬೆಂಬಲವನ್ನು ಘೋಷಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ MB ಪಾಟೀಲ್ರು ಬರೋದಿಲ್ಲ. MB ಪಾಟೀಲ್ರ ಪರವಾಗಿ ಯಾರೋ ಒಬ್ರು MLC ಬರ್ತಾರೆ ಮತ್ತು ಶಿವಾನಂದ ಪಾಟೀಲ್ ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಶಿವಾನಂದ ಪಾಟೀಲ್ ಅವರು ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಾಗ ಸಹಜವಾಗಿ ಯತ್ನಾಳ್ ವಿರುದ್ಧ ಪ್ರತಿಭಟನೆಯಲ್ಲಿ ಶಿವಾನಂದ ಪಾಟೀಲ್ ಅವರು ಪಾಲ್ಗೊಂಡಿದ್ದಾರೆ ಅಂತ ಯತ್ನಾಳ್ ಅವರಿಗೆ ಕೋಪ ಬರುತ್ತೆ. ಕೋಪ ಬಂದು ಅವ್ರೇನು ಹೇಳ್ತಾರೆ, ಆಯಿತು ನೀವು ರಾಜೀನಾಮೆ ಕೊಡ್ರಿ, ರಾಜೀನಾಮೆ ಕೊಟ್ಟು ನಿಮ್ಮ ಕ್ಷೇತ್ರಗಳು ಯಾವಿದಾವೆ ಆ ಕ್ಷೇತ್ರಗಳಲ್ಲಿ ನಾನು ಬಂದು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಅಪ್ಪನ ಹುಟ್ಟಿದ್ರೆ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಅದು ಶುಕ್ರವಾರದ ಒಳಗಡೆ ರಾಜೀನಾಮೆ ಕೊಡಲಿ ಅಂತ ಯತ್ನಾಳ್ ಅವರು ಸವಾಲು ಹಾಕ್ತಾರೆ. ಬಸವನ ಬಾಗೇವಾಡಿ ಮತ್ತು ಹುನಗುಂದ ಎರಡೂ ಕಡೆ ನಾನು ಸ್ಪರ್ಧೆ ಮಾಡ್ತೀನಿ, ದಮ್ಮಿದ್ರೆ ಎಲೆಕ್ಷನ್ಗೆ ಬನ್ನಿ ಅಂತ ಸವಾಲು ಹಾಕ್ತಾರೆ. ಸೊ ಈ ಸವಾಲಿಗೆ ಈಗ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರೋದು. ಹಾಗಾದ್ರೆ ಏನದು ಸವಾಲು, ಬನ್ನಿ ನೋಡೋಣ. ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದಲ್ಲ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿಕೊಟ್ಟು ಬರ್ತೀನಿ, ಪಾಕಿಸ್ತಾನದಾಗ ಹೋಗೇ ಮಾಡಿಕೊಟ್ಟು ಬರ್ತೀನಿ. ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದಲ್ಲ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಾಡಿಕೊಟ್ಟು ಬರ್ತೀನಿ, ಪಾಕಿಸ್ತಾನದಾಗ ಹೋಗೇ ಮಾಡಿಕೊಟ್ಟು ಬರ್ತೀನಿ. ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದಲ್ಲ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ಯತ್ನಾಳ್ ಅವ್ರಿಗಂತೂ ಮಾಡಕ್ಕೆ ಬೇರೆ ಕೆಲಸ ಇಲ್ಲ. ನೀವು ಅಂಥವ್ರು, ನೀವು ಇಂಥವ್ರು, ಸಾಬ್ರ ಅಂಥವ್ರು, ಹಿಂದೂಗಳು ಇಂಥವ್ರು, ನೀವು ರಾಜೀನಾಮೆ ಕೊಡ್ರಿ, ನೀವು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡ್ರಿ, ನಾನು ಬರ್ತೀನಿ, ಇಂಥವೇನು ಅವ್ರಿಗೆ ಬೇರೆ ಕೆಲಸ ಎಲ್ಲ ಹೇಳ್ತಿರ್ತಾರೆ. ನಿಮಗಾದ್ರೂ ಕೆಲಸ ಐತಿಲ್ಲೋ? ಶಾಸಕರು ಇದ್ದೀರಲ್ಲ ನೀವು, ಹುನಗುಂದದವರು ಮತ್ತು ಬಸವನ ಬಾಗೇವಾಡಿಯವರು, ನಿಮಗಾದ್ರೂ ಕೆಲಸ ಐತೋ ಇಲ್ಲೋ? ನಿಮಗಂತ ಕೇಳಕ್ಕೆ ಒಂದು ಪಾರ್ಟಿ ಐತೋ ಇಲ್ಲೋ? ಒಟ್ಟು ಯತ್ನಾಳ್ ಹೇಳಿದ್ರು, ಇವ್ರು ಕೇಳಿಬಿಟ್ರು, ರಾಜೀನಾಮೆ ಪತ್ರ ಇಟ್ಕೊಂಡು ಸೀದಾ ಬಂದುಬಿಟ್ರು ಸ್ಪೀಕರ್ ಹತ್ರಕ್ಕೆ. ನಿಮ್ಮ ಕ್ಷೇತ್ರದ ಜನರ ಅಭಿಪ್ರಾಯ ಕೇಳಿದ್ರಾ? ನಾನೇ ಹೇಳ್ತೀನಿ, ನಾಳೆ ಬಿಟ್ಬಿಡ್ರಿ, ರಾಜಕೀಯನೇ ಬೇಡ, ಸನ್ಯಾಸತ್ವ ತಗೊಳ್ರಿ ಶಿವಾನಂದ ಪಾಟೀಲ್ರೆ ಅಂತ ಕೇಳ್ತೀರಾ? ಎಲ್ಲರೂ ಹೇಳೋದು ಕೇಳೋಂಗಿದ್ರೆ ನೀವ್ಯಾಕಿರ್ತಿದ್ರಿ ಹಿಂಗೆ? ಒಟ್ಟು ಲಂಗಿಲ್ಲ, ಲಗಾಮಿಲ್ಲ, ಯಾರಾದ್ರೂ ಹೇಳ್ತಾರಂತೆ, ಯಾರಾದ್ರೂ ಕೇಳ್ತಾರಂತೆ. ಇವರಿಗೆ ಕರ್ನಾಟಕ ವಿಧಾನಸೌಧ ಮತ್ತು ವಿಧಾನಸಭೆ ಶಾಸಕ ಸ್ಥಾನ ಮಕ್ಕಳ ಆಟ ಆಯ್ತು ಇವ್ರಿಗೆ. ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಅವ್ರು ಹೇಳಿದ್ದನ್ನು ಇವ್ರು ಕೇಳ್ತಾರೆ.